ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸಿಕ್ಕಾಪಟ್ಟೆ ಹವಾ ಸೃಷ್ಟಿಸಿರುವ ಸ್ಪರ್ಧಿ ಅಂದ್ರೆ ಅದು ಗಿಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಗೆ ದೊಡ್ಡ ಅಭಿಮಾನ ಬಳಗವೇ ಸೃಷ್ಟಿಯಾಗಿದೆ. ಈಗಾಗಲೇ ಹಲವಾರು ಗಿಲ್ಲಿನೇ ಟ್ರೋಫಿ ಗೆಲ್ಲೋದು ಅಂತಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಉಲ್ಟಾ ಆಗಿದೆ. ಕಾವ್ಯ ಶೈವ ಕೂಡ ಗಿಲ್ಲಿ ವಿರುದ್ಧ ಉಲ್ಟಾ ಹೊಡೆದಿದ್ದು, ಉಳಿದ ಸ್ಪರ್ಧಿಗಳು ಕೂಡ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ದಾರೆ. ಹೀಗಾಗಿ ಗಿಲ್ಲಿಯನ್ನು ಮನೆಯಿಂದ ಹೊರಗೆ ಕಳಿಸಲು ಕೆಡ್ಡ ತೋಡಿರುವ ಲಕ್ಷಣಗಳು ಕಂಡು ಬಂದಿವೆ. ಬಿಗ್ ಬಾಸ್ ಮನೆಯಲ್ಲಿ ಇರುವ ನನ್ನ ಟಾರ್ಗೆಟ್ ಅನ್ನೋದಾದ್ರೆ ಯಾರು ಅಂತ ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ. ಆಗ ಹಲವಾರು ಗಿಲ್ಲಿ ಹೆಸರನ್ನ ಹೇಳಿದ್ದು ಮಾತ್ರವಲ್ಲದೆ ಇದಕ್ಕೆ ಶಾಕಿಂಗ್ ಕಾರಣಗಳನ್ನು ಕೊಟ್ಟಿದ್ದಾರೆ. ಆರಂಭದಲ್ಲಿ ಗಿಲ್ಲಿ ಜಂಟಿಯಾಗಿದ್ದ ಕಾವ್ಯ ಶೈವ ಕೂಡ ತಿರುಗಿ ಬಿದ್ದಿದ್ದಾರೆ. ನಂಬಿಕೆ ಇಟ್ಟು ಮೋಸ ಮಾಡೋದ್ರಲ್ಲಿ ಗಿಲ್ಲಿ ಎತ್ತಿದಗಾಯಿ ಎಂದು ರಿಷಾ ಗೌಡ ಹೇಳಿದ್ದಾರೆ. ಗಿಲ್ಲಿ ಕಾಮಿಡಿ ಮಾಡ್ತಾನೆ, ನಾವು ವಾಪಸ್ ಕಾಮಿಡಿ ಮಾಡಿದಾಗ ಸೀರಿಯಸ್ ಆಗಿ ತೆಗೆದುಕೊಳ್ತಾನೆ ಎಂದು ಧನುಷ್ ಗೌಡ ಹೇಳಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರು ಗಿಲ್ಲಿ ಎಲ್ಲೋ ಒಂದು ಕಡೆ ಈ ಮನೆಗೆ ಕಾಲಿಟ್ಟಾಗಿನಿಂದ ಗಿಲ್ಲಿ ನನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಅನಿಸಿತು. ಆಟ ಅಂತ ಬಂದಾಗ್ಲೂ ಗಿಲ್ಲಿ ತುಂಬಾ ಸ್ಪರ್ಧಿ ಎಂದಿದ್ದಾರೆ. ಕಾವ್ಯ ಶೈವ ಹಾಗೂ ಗಿಲ್ಲಿ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು. ಪರಸ್ಪರ ಜಗಳ ಬಂದಾಗಲೂ ಒಬ್ಬರಿಗೊಬ್ಬರು ಸಾಥ್ ಕೊಟ್ಟಿದ್ದರು. ಗಿಲ್ಲಿ ಮೇಲೆ ಯಾರಾದರೂ ಗಲಾಟೆ ಬಂದ್ರೆ ಕಾವ್ಯ ಮೊದಲ ಮಧ್ಯ ಪ್ರವೇಶಿಸಿ ಬೆನ್ನು ಬೀಳುತ್ತಂತೆ ನಿಂತಿದ್ದರು. ಆದರೆ ಕಾವ್ಯ ಕೂಡ ಗಿಲ್ಲಿಯನ್ನು ಟಾರ್ಗೆಟ್ ಮಾಡುವ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಜಂಟಿ ಒಳಗೆ ಬಂದಾಗ ಗಿಲ್ಲಿ ಸೂಪರ್ ಆಕ್ಟಿವ್ ಅಂತ ಎರಡು ರೀತಿಯ ಪರ್ಸನಾಲಿಟಿ ಇತ್ತು. ಆಗ ನನ್ನ ಸ್ಟ್ಯಾಂಡ್ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡ್ತೀನಿ ಎಂದು ಕಾವ್ಯ ಶೈವ ಕೂಡ ಉಲ್ಟಾ ಹೊಡೆದಿದ್ದಾರೆ. ಇತ್ತೀಚೆಗೆ ಸೂರಜ್ ಹಾಗೂ ಕಾವ್ಯ ಡ್ಯಾನ್ಸ್ ಮಾಡಿದ ವಿಚಾರವನ್ನು ಸುದೀಪ್ ಪ್ರಸ್ತಾಪಿಸಿದ್ದಾರೆ. ಅವರಿಬ್ಬರು ಡ್ಯಾನ್ಸ್ ಮಾಡುವಾಗ ಗಿಲ್ಲಿಗೆ ಏನು ಆಗ್ತಿರುತ್ತೆ ಎಂದು ರೇಗಿಸಿದ್ದಾರೆ. ಅಣ್ಣ, ಅದು ಸತ್ಯವಾಗಿಯೂ ರೊಮ್ಯಾಂಟಿಕ್ ಅಂತ ಕಾಣಿಸ್ತಿರ್ಲಿಲ್ಲ, ಅದು ಜಲ್ಲಿಕಟ್ಟಿನಲ್ಲಿ ಗೂಳಿ ಹೊಡೆದಂತೆ ಇತ್ತು ಎಂದು ಗಿಲ್ಲಿ ಹೇಳಿದ್ದಾರೆ. ನಾವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ, ಆದ್ರೆ ಎಲ್ಲ ಹಾಳಾಗೋಯ್ತು ಎಂದು ಕಾವ್ಯ ಹೇಳಿದ್ದಾರೆ. ನೀವು ಗಿಲ್ಲಿ ಹತ್ರ ಹೆಲ್ಪ್ ಬೇರೆ ಕೇಳಿದ್ರಿ ಅಲ್ವಾ ಎಂದು ಸುದೀಪ್ ಅವರು ಮತ್ತೆ ರೇಗಿಸಿದ್ದಾರೆ. ನಾನ್ ಯಾಕೆ ಹೆಲ್ಪ್ ಮಾಡ್ಲಿ, ನನ್ ಗುಂಡಿ ನಾನೇ ತೋಡ್ಕೊಳ್ಳ ಎಂದು ಗಿಲ್ಲಿ ಹೇಳಿದ ಮಾತಿಗೆ ಎಲ್ಲರೂ ನಕ್ಕಿದ್ದಾರೆ. ಇದು ನಿಮ್ಮನ್ನು ಉರ್ಸೋಕೆ ಮಾಡ್ತಿದ್ದಂತೂ ಗಿಲ್ಲಿ ಸುದೀಪ್ ಅವರು ಕೇಳಿದಾಗ ಗಿಲ್ಲಿಗೆ ಹೊಟ್ಟೆ ಉರಿಯೋದು ನೋಡಿ ನನಗೆ ಖುಷಿ ಆಯಿತು ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ. ಇವರು ಯಾಕೆ ನನ್ನ ಹಿಂದೆ ಬಿದ್ದಿರೋದು ಗೊತ್ತಿಲ್ಲ, ನಾನು ಈಗಾಗಲೇ ಕಮಿಟೆಡ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಂದು ಗಿಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.